ಈ ಒಂದು ಡರ್ಮಾ ರೋಲರ್ನ ನೀವು ಯಾವಾಗ ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಮತ್ತು ಎಷ್ಟು ದಿನ ಯೂಸ್ ಮಾಡಬೇಕು, ವಾರಕ್ಕೆ ಎಷ್ಟು ದಿನ ಯೂಸ್ ಮಾಡಬೇಕು, ಯಾವ ಸಮಯದಲ್ಲಿ ಯೂಸ್ ಮಾಡಬೇಕು, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಇಲ್ಲ ಏನೂ ಇಲ್ವಾ, ಇದರಿಂದ ನಿಜವಾಗ್ಲೂ ಹೇರ್ ಗ್ರೋತ್ ಆಗುತ್ತಾ, ಇದರಿಂದ ಮತ್ತೆ ಬೇರೆ ಏನಾದರೂ ಆಯಿಲ್ಗಳನ್ನ ಯೂಸ್ ಮಾಡಬೇಕಾ, ಪ್ರತಿಯೊಂದು ಪ್ರಶ್ನೆಗೂ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ ಆಗಿ ಡರ್ಮಾ ರೋಲರ್ನ ಯಾಕೆ ಯೂಸ್ ಮಾಡಬೇಕಪ್ಪ ಅಂತಂತ ಹೇಳೋದಾದರೆ, ಈಗ ನಮ್ಮ ಬಾಡಿ ಹೇಗಿದೆ ಅಂತ ಅಂದರೆ ಕೆಲವೊಂದು ಜಾಗಗಳ ಬಗ್ಗೆ ಕೆಲವೊಂದು ಅಷ್ಟು ಗಮನಗಳನ್ನ ಹರಿಸೋದಿಲ್ಲ, ಮರ್ತೋಗ್ಬಿಡುತ್ತೆ ಕೆಲವೊಂದು. ಹಾಗೆ ನಮ್ಮ ತಲೆನೂ ಕೂಡ ಕೆಲವೊಂದು ಸಲ ಅದು ನೆಗ್ಲೆಕ್ಟ್ ಮಾಡಿಬಿಡುತ್ತೆ. ಅಂದರೆ ನಮ್ಮ ತಲೆಯ ಮೇಲ್ಭಾಗದ ಕೂದಲನ್ನ ಅದೊಂಥರ ನೆಗ್ಲೆಕ್ಟ್ ಮಾಡಿರೋದ್ರಿಂದ ನಮಗೆ ದಿನನಿತ್ಯ ಕೂದಲು ಉದುರ್ತಾ ಇರುತ್ತೆ. ನಮ್ಮ ಕೂದಲ ಬುಡ ಏನಿರುತ್ತೆ ಅದು ಸ್ಟ್ರಾಂಗ್ ಆಗಿರೋದಿಲ್ಲ, ಮುಟ್ಟಿದ್ರೆ ಸಾಕು ಉದುರೋಗ್ತಾ ಇರುತ್ತೆ. ಆವಾಗ ನಾವೇನು ಮಾಡಬೇಕು, ಈ ಡರ್ಮಾ ರೋಲರ್ನ ತಗೊಂಡು, ಇದು 0.5 mm ಇರ್ತಕ್ಕಂಥ ಒಂದು ಡರ್ಮಾ ರೋಲರ್. ಈ ಡರ್ಮಾ ರೋಲರ್ನ ನೀವು ತಗೊಂಡು ಈ ಥರ ತಲೆಗೆ 1 2 3 4 5 6 ಈ ಥರ 6 ಟೈಮ್ ಈ ಥರ ಮಾಡಿ, ಮತ್ತು ಈ ದಿಕ್ಕಲ್ಲಿ 6 ಟೈಮ್ 1 2 3 4 5 6 ಈ ಥರ ನೀವು ಹಾರಿಜೆಂಟಲ್ಲು ಮತ್ತು ವರ್ಟಿಕಲ್ ಎರಡನ್ನೂ ನೀವು ಮಾಡಿದಾಗ ಆ ಒಂದು ಜಾಗದಲ್ಲಿ ಇದೇನು ಡರ್ಮಾ ರೋಲರ್ ಇದೆಯಲ್ಲ, ಈ ಡರ್ಮಾ ರೋಲರ್ ಒಳಗಡೆ ಹೋಗಿ ನಮ್ಮ ಸ್ಕಿನ್ ಒಳಗಡೆ ಹೋಗಿ ಸಣ್ಣ 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 ಪ್ಯಾಚಸ್ಗಳು ಮಾಡುತ್ತೆ. ಆವಾಗ ಈ ಭಾಗದಲ್ಲಿ ಕೆಲವೊಬ್ಬರಿಗೆ ನೋವು ಸ್ಟಾರ್ಟ್ ಆಗಬಹುದು, ಇನ್ನು ಕೆಲವೊಬ್ಬರಿಗೆ ಬ್ಲಡ್ ಬರ್ಬೋದು. ತುಂಬ ಜಾಸ್ತಿ ಏನೂ ಮಾಡಬಾರ್ದು, ಲೈಟಾಗಿ ಮಾಡಬೇಕು. ಅವಾಗ ಏನಾಗುತ್ತೆ, ನಮ್ಮ ಬಾಡಿ ಏನು ಸಿಸ್ಟಮ್ ಇದೆಯಲ್ವಾ, ನಮ್ಮ ನರ್ವಸ್ ಸಿಸ್ಟಮ್ ಏನಿದೆ, ನರಗಳೇನಿದೆ, ಅವೆಲ್ಲ ಒಂದು ಸೆಕೆಂಡ್ ಆ್ಯಕ್ಟಿವ್ ಆಗೋಗ್ಬಿಡುತ್ತೆ. ಅಂದರೆ ಏನೋ ಆಗ್ತಾಯಿದೆ ನಮ್ಮ ತಲೆಯಲ್ಲಿ. ಇಷ್ಟು ದಿವಸ ನಮ್ಮ ತಲೆ ಬಗ್ಗೆ ಅದು ಟೆನ್ಷನ್ ಮಾಡ್ಕೊಂಡಿರಲ್ಲ, ತಲೆ ಕೆಡಿಸ್ಕೊಂಡಿರಲ್ಲ, ನಮ್ಮ ಮೈಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಲ್ಲ. ಈಗ ಅದು ಏನೋ ಆಗ್ತಾ ಇದೆ, ಇಲ್ಲಿ ಏನೋ ಚುಚ್ತಾ ಇದೆ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಅಲ್ಲಿ ಬ್ಲಡ್ನ ಸಪ್ಲೈಸ್ ಮಾಡುತ್ತೆ. ಅಂದರೆ ಬ್ಲಡ್ ಹೋಗುತ್ತೆ ಆ ಜಾಗದಲ್ಲಿ. ಬ್ಲಡ್ಡು ಮತ್ತು ಏನು ಬೇಕು ನಮ್ಮ ಇದರಲ್ಲಿ ಬಾಡಿಲಿ ಏನೇನು ಕಳ್ಕೊಂಡಿತ್ತು, ನಮ್ಮ ತಲೆಯಲ್ಲಿ ಏನೇನು ಕಳ್ಕೊಂಡಿತ್ತು, ಬ್ಲಡ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇನ್ನು ಈ ಥರ ಮಿನರಲ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಅದನ್ನು ಫ್ಲೋ ಮಾಡುತ್ತೆ, ತಕ್ಷಣ ಫ್ಲೋ ಮಾಡುತ್ತೆ. ಆವಾಗ ನಮ್ಮ ಹೇರ್ ರೂಟ್ ಏನಿರುತ್ತೆ, ಇಲ್ಲಿ ಕೆಲವೊಂದು ಹೇರ್ ರೂಟ್ಗಳಿರುತ್ತಲ್ಲ, ಆ ಹೇರ್ ರೂಟ್ಗಳ ಡ್ಯಾಮೇಜ್ ಆಗಿ ಅಲ್ಲೇ ಕೂದಲು ಉದುರೋಗಿ ಅದು ಅಲ್ಲೇ ಕ್ಲೋಸ್ ಆಗಿ ಹೋಗಿರುತ್ತೆ. ಒಳಗಡೆ ಆ್ಯಕ್ಟಿವ್ ಆಗಿರುತ್ತೆ, ಬಟ್ ಅದು ಕ್ಲೋಸ್ ಆಗಿರುತ್ತೆ. ಕ್ಲೋಸ್ ಆಗಿರೋದ್ರಿಂದ ನಮ್ಮ ಬಾಡಿ ಸಿಸ್ಟಮ್ ಏನಿರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ಆವಾಗ ನಾವು ಈ ಒಂದು ಡರ್ಮಾ ರೋಲರ್ನ ಯೂಸ್ ಮಾಡಿ ಅದಕ್ಕೆ ನಾವು ನೀಟಾದ ಒಂದು ಮಸಾಜ್ನ ಕೊಟ್ಟಾಗ ಅದು ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗುತ್ತೆ. ಸಣ್ಣ 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 ಹೋಲ್ಗಳಾದಾಗ, ಒಳಗಡೆ ಇರ್ತಕ್ಕಂಥ ಬ್ಲಡ್ಗಳು ಆ್ಯಕ್ಟಿವ್ ಆದಾಗ, ಹೇರ್ಗಳು ಸಪ್ಲೈ ಆದಾಗ ತಕ್ಷಣ ಅದೇನಾಗುತ್ತೆ, ಹೇರ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇರ್ ಎಲ್ಲೆಲ್ಲಿ ಹೋಗಿರುತ್ತೆ, ಕೆಲವೊಂದು ಒಂದು ರೂಟ್ ಇರುತ್ತೆ ಅಂದ್ಕೊಳ್ಳಿ. ಈ ಒಂದು ರೂಟ್ ಇರುತ್ತೆ, ಅಲ್ಲಿ ಕೂದಲು ಉದುರೋಗಿರುತ್ತೆ. ಈ ನೇರವಾಗಿ ಒಂದು ರೂಟ್ ಇದೆ ಅಂದ್ಕೊಳ್ಳಿ, ಅಲ್ಲಿ ಕೂದಲು ಉದುರೋಗಿರುತ್ತೆ. ಉದುರೋದಾಗ ಆ ಜಾಗದಿಂದ ಕೂದಲು ಉದುರೋದಾಗ ಅದು ಬಂದಾಗಿರುತ್ತೆ, ಹಾಗೆ ಅಲ್ವಾ. ಆಗ ನಾವು ಈ ಡರ್ಮಾ ರೋಲರ್ನ ರೋಲ್ ಮಾಡಿದಾಗ, ವರ್ಟಿಕಲ್ ಮತ್ತು ಹಾರಿಜಿಯಂಟಲ್ ಎರಡೂ ಥರನೂ ನಾವು ಅದನ್ನು ರೋಲ್ ಮಾಡಿದಾಗ ಅದೇನಾಗುತ್ತೆ, ಸಣ್ಣ 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 ಪ್ಯಾಚಸ್ಗಳಾಗ್ಬಿಟ್ಟು ಅಲ್ಲೆಲ್ಲ ನಮಗೆ ಕೂದಲು ಉದುರಿರೋ ಜಾಗದಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳೆದಾಗ ಅದು ನಮಗೆ ಎಲ್ಲ ಭಾಗದಲ್ಲೂ, ಈ ತಲೆ ಹಿಂದ್ಗಡೆ ಕೂದಲು ಹೋಗೋದಿರ್ಬೋದು, ಮತ್ತು ಸಣ್ಣ ಸಣ್ಣ ಪ್ಯಾಚಸ್ಗಳಾಗಿರ್ಬೋದು, ಮತ್ತು ಬೇರೆ ಏನೇ ಸಮಸ್ಯೆಗಳಿರ್ಬೋದು, ಅದು ಎಲ್ಲದಕ್ಕೂ ಕೂಡ ಕಂಟ್ರೋಲ್ಗೆ ತರುತ್ತೆ. ಆ ಒಂದು ಕೂದಲಿಗೆ ಏನು ಲಾಭ ಸಿಗುತ್ತೆ ಡರ್ಮಾ ರೋಲರ್ನ ಯೂಸ್ ಮಾಡಿದ್ಮೇಲೆ ಅಂತಂದರೆ, ನೀವು ಡರ್ಮಾ ರೋಲರ್ನ ಯೂಸ್ ಮಾಡಿದ್ಮೇಲೆ ಸಣ್ಣ ಸಣ್ಣ ಪ್ಯಾಚಸ್ಗಳೆಲ್ಲ ಆಗಿರುತ್ತೆ ಕೂದಲುಗಳಲ್ಲಿ, ಮತ್ತು ನಮ್ಮ ತಲೆಯಲ್ಲಿ ಸಣ್ಣ ಸಣ್ಣ ಪ್ಯಾಚಸ್ಗಳಿರುತ್ತೆ. ಎಲ್ಲೆಲ್ಲಿ ಕೂದಲುಗಳು ಹುಟ್ಟಿರೋದಿಲ್ವೋ ಅಲ್ಲೆಲ್ಲ ಹೇರ್ಗೂ ಇರ್ಬೋದು, ಮತ್ತು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಡರ್ಮಾ ರೋಲರ್ನ ಯೂಸ್ ಮಾಡಿ ಸ್ವಲ್ಪ ಸಮಯಗಳ ನಂತರ ಬಿಟ್ಟು, ಒಂದು ಅರ್ಧ ಗಂಟೆ ಬಿಟ್ಟು ನೀವು ಆಯಿಲ್ನ ಏನಾದರೂ ಕೊಟ್ರಿ ಅಂದರೆ ಕೂದಲಿಗೆ, ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತು ನಿಮ್ಮ ಕೂದಲು ಬೆಳೆಯೋದಕ್ಕೆ ತುಂಬಾ ಬೂಸ್ಟ್ ಕೊಡುತ್ತೆ. ಆಮೇಲೆ ಇನ್ನೂ ಒಂದು ವಿಷಯ ನೀವು ಯೂಸ್ ಮಾಡ್ಕೋಬೇಕು, ನೀವು ಆಚೆ ಏನಾದರೂ ಹೋಗಿದ್ರಿ, ನಿಮ್ಮ ತಲೆ ತುಂಬಾ ಡಸ್ಟ್ ಇದೆ, ಮತ್ತು ನಿಮ್ಗೇನಾದರೂ ಡ್ಯಾಂಡ್ರಫ್ ಇದೆ, ಆಯಿಲ್ ಇದೆ, ಈ ಥರ ಏನಾದರೂ ಇದ್ದಾಗ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ತಲೆನ ವಾಶ್ ಮಾಡ್ಕೊಳ್ಬೇಕು. ನೀಟಾಗಿ ತಲೆ ಡ್ರೈ ಆಗಬೇಕು.
ಡ್ರೈ ಆದಮೇಲೆ ನೀವು ಡರ್ಮಾ ರೋಲರ್ನ ಯೂಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನೀವೇನಾದರೂ ಡರ್ಮಾ ರೋಲರ್ನ ಯೂಸ್ ಮಾಡಿದ್ರಿ ಅಂತಂದರೆ ನಿಮಗೆ ಮತ್ತೆ ಹೇರ್ ಫಾಲ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಓಕೆನಾ? ಮತ್ತು ಕೂದಲಿಗೆ ಏನು ಪ್ರಾಬ್ಲಮ್ ಇರಲ್ಲ ಆ ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸ್ಟಾರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ತುಂಬಾ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಮತ್ತು ಈ ಡರ್ಮಾ ರೋಲರ್ನ ನೀವು ಕಂಪಲ್ಸರಿಯಾಗಿ ನೈಟ್ ಟೈಮು ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ನೈಟ್ ಟೈಮ್ ನಾವು ಎಲ್ಲೂ ಆಚೆ ಹೋಗೋದಿಲ್ಲ, ಕೂದಲು ತುಂಬಾ ಸೇಫಾಗಿರುತ್ತೆ ಮತ್ತು ಯಾವುದೇ ಧೂಳು ಗೀಳು ಏನೂ ಆಗೋದಿಲ್ಲ. ಹಾಗೆ ಮತ್ತು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಇದನ್ನು ಎಷ್ಟು ದಿನಕ್ಕೊಮ್ಮೆ ಬಳಸಬೇಕು, ವಾರಕ್ಕೆ ಬಳಸಬೇಕಾ, ಎಷ್ಟು ದಿನಕ್ಕೆ ಬಳಸಬೇಕು ಅಂತ ತುಂಬ ಜನ ಕೇಳ್ತಾರೆ. ಈ ಥರ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಈ ಡರ್ಮಾ ರೋಲರ್ ಬಂದುಬಿಟ್ಟು ಇದು 0.5 mm ಒಂದು ಡರ್ಮಾ ರೋಲರು. ಈ ಡರ್ಮಾ ರೋಲರ್ನ ನೀವೇನಾದರೂ ಯೂಸ್ ಮಾಡೋದಾಗಿದ್ದರೆ ವಾರಕ್ಕೆ 1 ದಿನ ಯೂಸ್ ಮಾಡಬೇಕು. ಮತ್ತು ಅದನ್ನು ಕೂಡ ನೀವು ಯಾವ ದಿನ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀರಾ, ಮತ್ತು ನೀವು ಯಾವ ದಿನ ಸ್ನಾನ ಮಾಡಿದ್ದೀರಾ, ಮತ್ತು ಬೇರೆ ಏನಾದರೂ ಹೋಮ್ ರೆಮಿಡಿ ಯೂಸ್ ಮಾಡ್ತೀವಿ, ಇದನ್ನೆಲ್ಲ ನೋಡಿಕೊಂಡು ನೀವು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಇದನ್ನು ಬಿಟ್ಟು 0.1 mm ಅಂತ ಬರುತ್ತೆ, ಅದೇನಾದರೂ ನೀವು ಯೂಸ್ ಮಾಡಿದರೆ ನೀವು ಕಂಪಲ್ಸರಿ 10 ದಿನಕ್ಕೊಂದೇ ಒಂದು ಸಲ ನೀವು ಯೂಸ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಏನಾದರೂ ನೀವು ಯೂಸ್ ಮಾಡಿದ್ರೆ ನಿಮ್ಮ ಕೂದಲು ಏನಿದೆ, ನಿಮ್ಮ ಈ ರೂಟ್ ಏನಿದೆ ಅದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಅದು ಡ್ಯಾಮೇಜ್ ಆಗುತ್ತೆ ಮತ್ತು ಆ ಜಾಗದಲ್ಲಿ ಬೇರೆ ಸಮಸ್ಯೆಗಳು ಹುಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ.